ಬೆಂಗಳೂರಿನ ಜಯನಗರದಲ್ಲಿ ಸಿ.ಕೆ. ರಾಮಮೂರ್ತಿ ಅವರು ಅಂದರೆ ಬಿಜೆಪಿ ಶಾಸಕರಾದಂತಹ ಸಿ.ಕೆ. ರಾಮಮೂರ್ತಿ ಹಾಗೆ ರಕ್ಷಾ ಫೌಂಡೇಶನ್ ಸಂಸ್ಥಾಪಕರು ಮಹತ್ತರ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ನಿನ್ನೆ ಧಾರ್ಮಿಕ ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ ಆಯಿತು. ಇವತ್ತು ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಬ್ಯಾಗ್ ವಿತರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥದ್ದು. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ರೂಪ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿನ್ನೆ ಧಾರ್ಮಿಕ ಕಾರ್ಯಕ್ರಮ ಆಯಿತು, ಇವತ್ತು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ. ಏನು ಹೇಳ್ತೀರಾ ಕಾರ್ಯಕ್ರಮದ ಬಗ್ಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಮಹತ್ವವಾದ ಕೆಲಸ ಮಾಡ್ತಾ ಇರೋಂಥ ನಮ್ಮ ಜಯನಗರದ ಶಾಸಕರಾದ ರಾಮಮೂರ್ತಿ ಅವರಿಗೆ ಅಭಿನಂದನೆ ತಿಳಿಸ್ತೀನಿ ಮೊದಲನೇದಾಗಿ. ಯಾಕೆಂದರೆ ಧಾರ್ಮಿಕ ಕಾರ್ಯಗಳು ಮಾಡೋದು ತುಂಬ ಕಡಿಮೆ ಆಗ್ತಾ ಇದೆ ಈಗಿನ ಜನ್ರೇಷನಲ್ಲಿ, ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ. ಬಟ್ ಎಲ್ಲೋ ಒಂದು ಕಡೆ ಅನಿಸುತ್ತೆ, ನಮಗೂ ಖುಷಿ ಇದೆ, ನಮ್ಮ ಒಂದು ಸಂಘ ಸಂಸ್ಥೆಗಳಾಗ್ಬೋದು, ನಮ್ಮ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಆಗ್ಬೋದು, ಇದೊಂದು ಮಾದರಿ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಈ ಪೂಜೆ ಪುನಸ್ಕಾರ ಅಂದರೆ ಯಾವ ಹೆಣ್ಮಕ್ಳಾಗಲಿ ಈಗ ಮುಂದೆ ಬರೋದಕ್ಕೆ ಕಷ್ಟ. IT BTಗೆ ಹೋಗೋರಾಗ್ಬೋದು, ಇನ್ನೊಂದಾಗ್ಬೋದು, ಪಾರ್ಟಿ ಗಿರ್ಟಿ ಜಾಸ್ತಿ. ಈ ಥರ ಒಂದು ನಾವು ಧಾರ್ಮಿಕ ಪ್ರೋಗ್ರಾಮ್ಗಳು ಮಾಡಿದಾಗ ಖುಷಿಯಾಗಿ ಬರ್ತಾರೆ, ವಾಲಂಟಿಯರ್ಸ್ ಆಗಿ ಬರ್ತಾ ಇದ್ದಾರೆ, ಹೆಣ್ಮಕ್ಳುಗಳು ಹೆಚ್ಚಾಗಿ ಪಾಲ್ಗೊಂಡಿದ್ದಾರೆ. 2,500 ಜನ ನೆನ್ನೆ ಕೂತ್ಕೊಂಡು ಪೂಜೆ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ಅಜ್ಜಿರಿಂದ ಅಲ್ಲಿವರೆಗೂ ಮಾಡಿದ್ದಾರೆ ಅಂದರೆ ಇದೊಂಥರ ತುಂಬ ಖುಷಿ ಪಡೋವಂಥ ವಿಷಯ. ಈಗ ಈ ಒಂದು ಧಾರ್ಮಿಕ ಕಾರ್ಯಕ್ರಮ 3 ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಕೂಡ. 3 ವರ್ಷದಿಂದ ನಮಗೆ ಏಳಿಗೆನೇ ಕಾಣಿಸ್ತಾ ಇದೆ ಹೊರತಾಗಿ ಎಲ್ಲೂ ಏನು ತೊಂದರೆ ಆಗ್ತಿಲ್ಲ. ಎಲ್ಲರೂ ಸಪೋರ್ಟ್ಗಳು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಒಂಥರ ಖುಷಿ ಕೊಡ್ತಾ ಇದೆ. ಎಲ್ಲ ಕಡೆ ಧಾರ್ಮಿಕವನ್ನು ನಾವು ಆಚರಿಸಬೇಕು, ಅನುಸರಿಸಬೇಕು ಅನ್ನೋದು ನಮಗೂ ಇದೆ. ತುಂಬ ಥ್ಯಾಂಕ್ಸ್. ಇವತ್ತಿಂದ ಹೇಳಬೇಕು ಅಂದರೆ ಈ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಫ್ರೀ ಬುಕ್ಸ್ ಕೊಡ್ತಾ ಇರೋದು ಇದು 1-2 ವರ್ಷದಿಂದ ಆಗ್ತಾ ಇಲ್ಲ. ಇದು 13ನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಇದೊಂಥರ ಖುಷಿ ಕೊಡುತ್ತೆ. ಬಡ ವಿದ್ಯಾರ್ಥಿಗಳಿಗಾಗಿ ಸ್ಕಾಲರ್ಶಿಪ್ಸ್ ಆಗ್ಬೋದು, ಒಳ್ಳೆ ನಾವು ಸರ್ ಏನೋ ಮಾಡ್ತಾ ಇದ್ದಾರೆ, ದತ್ತು ತಗೋತಾರೆ ಮಕ್ಕಳುಗಳನ್ನು, ಅದೆಲ್ಲ ಒಳ್ಳೆ ಕೆಲಸಗಳು. ಬ್ಲಡ್ ಡೊನೇಟ್ ಮಾಡ್ತಾರೆ, ಮೆಡಿಕಲ್ ಚೆಕಪ್ಗಳು ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಒಂದು ಒಳ್ಳೆ ಕೆಲಸಗಳು. ವೀಲ್ ಚೇರ್ ಕೊಡೋದಾಗ್ಬೋದು, ಪ್ರತಿಯೊಂದೂ ಇವತ್ತಿನ ದಿನಕ್ಕೆ ಎಲ್ಲನೂ ಕೆಲಸಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ. ಅಭಿವೃದ್ಧಿ ತುಂಬ ಚೆನ್ನಾಗಿದೆ. ಯಾರಿಗೇನಾದರೂ ಸ್ಕೂಲು ಕಾಲೇಜ್ಗಳಿಗೆ ಇಲ್ಲ ನಮಗೆ ಕಷ್ಟ ಅಂದಾಗ್ಲೂ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಫೌಂಡೇಶನಿಂದ ತುಂಬ ಜನ ಮುಂದಕ್ಕೆ ಹೋಗಿದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನಾವು ಒಬ್ಬರು ಇರೋದರಿಂದ ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಓಕೆ, ಏನು ಹೇಳ್ತೀರಾ ನಿಮ್ಮ ಭಾಗದ ಜನಪ್ರಿಯ ಶಾಸಕರು ಸಿ.ಕೆ. ರಾಮಮೂರ್ತಿ ಅವರಿಗೆ ಈ ಮೂಲಕ ಏನು ಹೇಳ್ತೀರಾ? ಸರ್, ಇದು ಒಂದು ಒಳ್ಳೆ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಇನ್ನೂ ಒಳ್ಳೆ ಹೆಚ್ಚು ಮಾಡ್ಕೊಂಡು ಬನ್ನಿ. ನಿಮಗೆ ಯಶಸ್ಸು ಸಿಗಲಿ. ಇನ್ನೂ ನಮ್ಮ ಥರ ಇನ್ನೂ 100 ಜನ ನಿಮ್ಮ ಜೊತೆ ಕಾರ್ಯಕರ್ತರುಗಳು ಬರಲಿ. ನಿಮಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ. ತುಂಬ ಧನ್ಯವಾದ, ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದಿಷ್ಟು ರೂಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.